ರಾಶಿಯವ್ರಿಗೆ ಶನಿ ಈಗ ಸಂಚಾರ ನಡೀತಿರುವಂಥದ್ದು. ಈಗ 7.5 ಅಂದರೆ ನೋಡಿ ಇಷ್ಟೇ, ನಾವು ಸರಳವಾಗಿ ತಿಳ್ಕೊಳ್ಬೇಕು ಅಂತಂದರೆ 7.5 ವರ್ಷಗಳ ಕಾಲ ಶನಿ ಒಂದು ರಾಶಿಯವ್ರಿಗೆ ಅಲ್ಲಿ ಇರ್ತಾನೆ. ಆದರೆ ಅವ್ರಿಗೆ ಕೆಲವೊಂದು ದೋಷಗಳಾಗುತ್ತೆ ಅಂತ ಹೇಳ್ತಾರೆ. ಅದು ದೋಷ ಅಂತ ಅಲ್ಲ, ಶನೇಶ್ವರ 7.5 ವರ್ಷಗಳ ಕಾಲ ಒಂದು ರಾಶಿಯವ್ರಿಗೆ ಕರ್ಮ ಫಲಗಳನ್ನು ಕೊಡ್ತಾನೆ ಅಂತ. ಅಂದರೆ ನಾವು ಮಾಡಿರುವಂತಹ ಪಾಪ ಪುಣ್ಯಗಳನ್ನು ಲೆಕ್ಕ ಹಾಕಿ ಅದಕ್ಕೆ ಬೇಕಾಗಿರುವಂತಹ ಕರ್ಮಾನುಸಾರ ನಮಗೆ ಒಂದು ಒಳ್ಳೆಯದಾಗುವಂಥದ್ದು ಅಥವಾ ಕೆಟ್ಟದ್ದಾಗೋದು ಅಥವಾ ಇದನ್ನೆಲ್ಲ ನಮಗೆ ಆ ಭಗವಂತ, ಏಕೆಂದರೆ ಶನೇಶ್ವರನಿಗೆ ಕೊಡೋದು ಗೊತ್ತು ಮತ್ತು ಕಿತ್ಕೊಳ್ಳೋದು ಕೊಡುವಂಥದ್ದು. ಇದಕ್ಕೋಸ್ಕರನೇ ಎಲ್ಲರೂ ಕೂಡ ಶನೇಶ್ವರ ಅಂದರೆ ತುಂಬ ಭಯ ಬೀಳುವಂಥದ್ದು. ನೀವು ಸಾಮಾನ್ಯವಾಗಿ ನೋಡ್ಬೋದು, ಶನೇಶ್ವರ ದೇವಸ್ಥಾನಕ್ಕೆ ಯಾರೂ ಹೋಗ್ತಾ ಇರಲಿಲ್ಲ ಹಿಂದೆಲ್ಲ. ಎಲ್ಲೋ ಕಾಡಲ್ಲಿ ಇರ್ತಾ ಇತ್ತು ಅಥವಾ ತುಂಬ ದೂರ ಊರಿಂದ ಆಚೆ, ಗ್ರಾಮದಿಂದ ಆಚೆ ಎಲ್ಲೋ ಊರೊಳಗಡೆ ನೀವು ಶನೇಶ್ವರ ದೇವಸ್ಥಾನ ನೋಡ್ಲಿಕ್ಕೆ ಸಿಗೋದಿಲ್ಲ ನಿಮಗೆ ಅಲ್ವಾ. ಹಾಗಾಗಿ ಈ ಶನೇಶ್ವರ ದೇವಸ್ಥಾನ ಅನ್ನುವಂಥದ್ದು ಎಲ್ಲೋ ಇರ್ತಿತ್ತು, ತುಂಬ ಹೋಗ್ಲಿಕ್ಕೂ ಹೆದರ್ತಾ ಇದ್ರು. ಮತ್ತು ಕೆಲವರು ನೋಡ್ಬೋದು, ಶನಿ ದೇವಸ್ಥಾನದ ಮುಂದೆ ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ತುಂಬ ಭಯ ಬೀಳ್ತಾ ಇದ್ರು. ಹಿಂದೆ ಆಗಲಿ ಮುಂದೆ ಆಗಲಿ ಶನಿ ಹಿಂದೆ ಹೋಗ್ಬಾರ್ದು ಅಂತ ಹೇಳ್ತಾರೆ, ಶನೇಶ್ವರ ದೇವಸ್ಥಾನ ಮುಂದೆ ಹೋಗಬಾರ್ದು, ಇದೆಲ್ಲ ಇತ್ತು ಹಿಂದೆ ಎಲ್ಲ. ಆದರೆ ಬರ್ತಾ ಬರ್ತಾ ಯಾಕೆ ಬದಲಾವಣೆ ಆಗ್ತಿದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಕಲಿಯುಗಕ್ಕೆ ಅಧಿಪತಿ ನೋಡಿದಾಗ ನಾವು ಜ್ಯೋತಿಷ ಶಾಸ್ತ್ರದ ರೀತಿ ಹೇಳ್ತಾರೆ, ಕಲಿಯುಗಕ್ಕೆ ಶನೇಶ್ವರ ಅಧಿದೇವತೆ ಅಧಿಪತಿ ಅಂತ ನಾವು ಹೇಳ್ತೀವಿ. ಅದಕ್ಕೋಸ್ಕರನೇ ಈಗ ನೋಡಿ, ಎಳ್ಳು ಅಥವಾ ಕಬ್ಬಿಣ, ಎಷ್ಟು ಕಬ್ಬಿಣ ಇಲ್ಲ ಅಂತಂದರೆ ಇವಾಗ ಮನೆಗಳು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಹಿಂದೆಲ್ಲ ಕಬ್ಬಿಣ ಅಥವಾ ಏನು ಉಪಯೋಗಿಸ್ತಾ ಇರಲಿಲ್ಲ, ಕಲ್ಲು ಇಟ್ಟಿಗೆ ಮಣ್ಣುಗಳಿಂದನೇ ಮನೆಗಳು ನಿರ್ಮಾಣ ಆಗ್ತಾ ಇತ್ತು. ಇವಾಗ ನೋಡಿ, ಈಗ ಕಬ್ಬಿಣ ಇಲ್ಲ ಅಂತಂದರೆ ಮನೆ ನಾವು ನಿರ್ಮಾಣ ಆಗೋದಿಲ್ಲ. ಶನಿ ಅಂತ ಹೇಳ್ತೀವಿ ಕಬ್ಬಿಣಕ್ಕೆ. ಯಾರು ಕೂಡ ಒಂದು ಕೈಯಿಂದ ಒಂದು ಕೈಗೆ ಕಬ್ಬಿಣವನ್ನು ಕೂಡ ನಾವು ತಗೊಳ್ಳೋದಿಲ್ಲ, ಆ ರೀತಿ ಇರುವಂಥದ್ದು. ಇಂಥ ಶನೇಶ್ವರನಿಗೆ 7.5 ವರ್ಷಗಳ ಕಾಲ ಆ ರೀತಿ ಕರ್ಮಫಲಗಳನ್ನು ಕೊಡ್ತಾನೆ ಅಂತ ಹೇಳ್ತಾರೆ. 7.5 ವರ್ಷಗಳ ಕಾಲ ಅಂತಂದರೆ ನೋಡಿ, ಎಲ್ಲ ಗ್ರಹಗಳಿಗೂ ಕೂಡ ಇಂತಿಷ್ಟು ನಿರ್ದಿಷ್ಟ ಅವಧಿ ಸಂಚಾರ ಅನ್ನುವಂಥದ್ದು ಇರುತ್ತೆ. ಈಗ ನಾವು ನೋಡ್ಬೋದು, ಈಗ ಗುರುಬಲ ಗುರುದು ಕೇಳ್ತಾ ಇರ್ತಾರೆ ವರ್ಷಕ್ಕೊಂದ್ಸರಿ, ಅಂದರೆ 1 ವರ್ಷಕ್ಕೊಮ್ಮೆ ಈ ಗುರು ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗುವಂಥದ್ದು ನೋಡ್ತೀವಿ. ಆದರೆ ಈ ಶನಿಗ್ರಹ ಅನ್ನುವಂಥದ್ದು, ಈಗ ಸೂರ್ಯನ ನೋಡಿಕೊಂಡ್ರೆ 1 ತಿಂಗಳು 30 ದಿನಗಳ ಕಾಲ ಅವಧಿ ಒಂದು ರಾಶಿಯಲ್ಲಿ ಇರ್ತಾನೆ ಅಂತ. ಯಾಕೆಂದರೆ ಒಂದೊಂದು ರಾಶಿಗಳಿಗೂ ಕೂಡ ಒಂದೊಂದು ರೀತಿ ಬದಲಾವಣೆ ಆಗ್ತಾ ಇರುತ್ತೆ. ಅದೇ ರೀತಿ ಶನೇಶ್ವರನ ಸಂಚಾರ ಬಂದು 2.5 ವರ್ಷಗಳ ಕಾಲ ಇರುವಂಥದ್ದು ಒಂದು ರಾಶಿಯಲ್ಲಿ. ಅಂದರೆ ಇವಾಗ ಮೀನರಾಶಿಯಲ್ಲಿ ಯಾಕೆ ನಾವು ಜನ್ಮದಲ್ಲಿ ಅಂತ ಹೇಳ್ತೀವಿ, ಯಾರೆಲ್ಲ ಮೀನರಾಶಿಯವರಿದ್ದೀರಾ ನಿಮಗೆ ನಿಮ್ಮ ರಾಶಿಯಲ್ಲಿ ಇವಾಗ ಶನಿ ಸಂಚಾರವನ್ನು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಬೇಕು.